ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ಇವತ್ತೇನು ತೋರಿಸ್ತಾ ಇದ್ವಿ ಅಂದರೆ ಪುಳಿಯೋಗರೆ, ದೇವಸ್ಥಾನದ ಶೈಲಿಯ ಪುಳಿಯೋಗರೆ ಮಾಡೋದನ್ನು ತಿಳ್ಕೊಳ್ಳೋಣ. ಇದು ಅಥೆಂಟಿಕ್ ಮತ್ತು ಟ್ರೆಡಿಷನಲ್ ಪುಳಿಯೋಗರೆ ರೆಸಿಪಿ. ಇದನ್ನು ನಾನು ಮನೆಯಲ್ಲಿ ಪೌಡರ್ ಮಾಡಿರೋಂಥ ಪುಳಿಯೋಗರೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಈ ಪುಳಿಯೋಗರೆ ಪೌಡರ್ ಮಾಡೋದನ್ನು ತಿಳ್ಕೊಂಡಿದ್ದೀವಿ. ಈಗ ಆ ಪುಡಿನ ಉಪಯೋಗಿಸಿ ಗೊಜ್ಜನ್ನು ಮಾಡಿ ಆಮೇಲೆ ಅನ್ನಕ್ಕೆ ಕಲಸೋವಂಥ ರೆಸಿಪಿನ ತಿಳ್ಕೊಳ್ಳೋಣ. ದೇವಸ್ಥಾನದಲ್ಲಿ ಪ್ರಸಾದಗಳನ್ನೆಲ್ಲ ಕೊಡ್ತಾರಲ್ಲ, ಪುಳಿಯೋಗರೆ ಪ್ರಸಾದ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿನೇ ತಿನ್ನಬೇಕು ಅಂತ ಅನಿಸುತ್ತೆ. ಆ ಥರ ರುಚಿಯಾಗಿರೋವಂಥ ಪುಳಿಯೋಗರೆನ ಮನೆಯಲ್ಲೇ ನಾವು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ವೆಲ್ಕಮ್ ಟು ಮೈ ಚಾನಲ್ ಶಿಲ್ಪಾಸ್ ಕಲನರಿ. ಮೊದಲಿಗೆ ನಾವು ಗೊಜ್ಜು ಮಾಡ್ಕೊಳ್ಳೋದಕ್ಕೆ ನಾನು ಹುಣಸೆಹಣ್ಣ ನೆನೆಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಕಿತ್ಲೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಒಂದು ಲೋಟ 2 ಲೋಟದಷ್ಟು ನೀರು ಹಾಕಿ ಒಂದು 1/4 ಗಂಟೆ 20 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಫಸ್ಟ್ ಹುಣಸೆಹಣ್ಣು ನೆನೆಯೋಕ್ಕೆ ಬಿಟ್ಟು ಈಗ ನಾವು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀವಿ. ನಾನು ಇಲ್ಲಿ 8 ರಿಂದ 9 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕಿ 3 ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಇದಕ್ಕೆ ಒಗ್ಗರಣೆ ಸ್ವಲ್ಪ ಜಾಸ್ತಿ ಇದ್ದರೆ ಪುಳಿಯೋಗರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ 3 ಸ್ಪೂನು ಕಡಲೆಬೇಳೆ ಹಾಕಿ ಚೆನ್ನಾಗಿ ಕರಮ್ ಅಂತ ರೋಸ್ಟ್ ಮಾಡಿಕೊಂಡು ಆಮೇಲೆ ನಾನಿಲ್ಲಿ 1 ಬಟ್ಲಷ್ಟು ಕಡಲೆಬೀಜ, ಅದು ಕಡಲೆಬೀಜ ನಿಮ್ಮ ಚಾಯ್ಸ್ ಎಷ್ಟು ಬೇಕಾದರೂ ಹಾಕ್ಕೋಬೋದು, ಹಾಕ್ಕೊಂಡು ಲೋ ಫ್ಲೇಮಲ್ಲೇ ನಾವು ಕೈ ಆಡ್ತಾ ಕಡಲೆಬೀಜ ಎಲ್ಲ ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು, ಅಂದರೆ ಕರ್ಮ್ ಆಗಬೇಕು. ಆ ಟೈಮಲ್ಲಿ ಒಂದು 3 ರಿಂದ 4 ಬ್ಯಾಡಗಿ ಮೆಣಸಿನ್ಕಾಯಿ ಮುರಿದ್ಬಿಟ್ಟು ಹಾಕಿ, ಕರ್ಬೇವಿನ ಸೊಪ್ಪು ಒಂದು 3 ಕಡ್ಡಿ ಕರ್ಬೇವಿನ ಸೊಪ್ಪು, ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನ ಹಾಕಿ ಆಮೇಲೆ ಇಲ್ಲಿ ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಕರಿ ಎಳ್ಳು ಒಂದು 2 ಟೇಬಲ್ ಸ್ಪೂನಷ್ಟು ಕರಿ ಎಳ್ಳನ್ನು ಹಾಕಿ ಲೋ ಫ್ಲೇಮಲ್ಲೇ ನಾವು ಒಗ್ಗರಣೆಯನ್ನು ಕೈ ಆಡ್ತಾ ಇರಬೇಕು. ಚೆನ್ನಾಗಿ ಎಲ್ಲದು ಕ್ರಿಸ್ಪ್ ಆಗಬೇಕು. ಆಮೇಲೆ ಲಾಸ್ಟಲ್ಲಿ ನಾವು ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿನ ಫ್ರೆಶ್ ಆಗಿ ತುರ್ಕೊಂಡು, ದಪ್ಪ ತುರಿ ತುರ್ಕೋಬೇಕು. ಇದಕ್ಕೆ ಪುಳಿಯೋಗರೆ ಒಗ್ಗರಣೆಗೆ ಕೊಬ್ಬರಿ ಕಾಣಿಸ್ಬೇಕು, ಬಾಯಿಗೆ ಸಿಗಬೇಕು. ಆ ಥರ ದಪ್ಪ ತುರಿನ ತುರ್ಕೊಂಡು ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ಬಿಡ್ಬೇಕು. ಇದಿಷ್ಟು ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಯಾಕೆಂದರೆ ಕಡಲೆಬೀಜ ಆಗಲಿ ಕಡಲೆಬೇಳೆ ಆಗಲಿ ಯಾವುದನ್ನು ಸಿಹಿಬಾರ್ದು, ಆದರೆ ಕ್ರಿಸ್ಪಿಯಾಗಿ ಬರಬೇಕು, ಕ್ರಂಚಿಯಾಗಿ. ಈಗ ನಾವು ನೆನೆಸ್ಕೊಂಡಿರೋ ಅಂಥ ಹುಣಸೆಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಂಡು ಅದನ್ನು ಸೋಸ್ಕೊಂಡು ಕಸ ಎಲ್ಲ ತೆಗೆದು ಒಂದು 1/4 ಬಟ್ಲಷ್ಟು ಹುಣಸೆ ರಸನ ನಾನೀಗ ಒಗ್ಗರಣೆಗೆ ಹಾಕಿ, ನಾವು ಎಷ್ಟು ಹುಣಸೆ ರಸ ತೊಗೊಂಡಿದ್ದೀವಲ್ಲ ಅದರ ಅರ್ಧದಷ್ಟು ನಾವು ಬೆಲ್ಲನ ಹಾಕ್ಕೋಬೇಕು. ಹುಳಿ ನಿಮ್ಮ ರುಚಿ ನೋಡಿಕೊಂಡು ಹುಳಿ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು, ಹೆಚ್ಚು ಕಮ್ಮಿ ಅದರ ಅರ್ಧದಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಗೊಜ್ಜನ್ನ ಕುದಿಸ್ಕೋಬೇಕು. ಆಮೇಲೆ 1.5 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಹುಣಸೆ ಹುಳಿ, ಬೆಲ್ಲ ಮತ್ತು ಉಪ್ಪು ಇದಿಷ್ಟನ್ನು ಸೇರಿಸಿ ನಾವು ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲಿವರೆಗೂ ಕುದಿಸ್ಬೇಕಂದ್ರೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಎಣ್ಣೆ ಬಿಡೋಕ್ಕೆ ಶುರು ಆದಮೇಲೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ, ಮನೆಯಲ್ಲೇ ಮಾಡಿರೋಂಥ ಪುಳಿಯೋಗರೆ ಪುಡಿ, ಫ್ರೆಶ್ ಆಗಿ ಮಾಡಿರೋಂಥ ಪುಡಿನ ಹಾಕಿ ಚೆನ್ನಾಗಿ ಕೈ ಆಡಬೇಕು. ಚೆನ್ನಾಗಿ ನೋಡಿ, ಈ ಥರ ಕೈ ಆಡ್ತಾನೇ ಇರಬೇಕು. ಲೋ ಫ್ಲೇಮಲ್ಲೇ ತಳ ಹಿಡಿಬಾರ್ದು. ಈ ಥರ ಚೆನ್ನಾಗಿ ಕೈ ಆಡ್ತಾ ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಡೋಕ್ಕೆ ಶುರುವಾಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಪುಡಿನ ಮನೆಯಲ್ಲೇ ಮಾಡಿರೋದು, ಫ್ರೆಶ್ಶಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಲರು ಬರುತ್ತೆ, ಅರೋಮನೂ ಇರುತ್ತೆ. ಅವಾಗ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಗೊಜ್ಜನ್ನ ಮಾಡಿಕೊಂಡು ನಾನಿಲ್ಲಿ 2 ಲೋಟದಷ್ಟು ಅಕ್ಕಿನ ಮುಂಚೆನೇ ಅನ್ನ ಮಾಡಿಟ್ಕೊಂಡಿದ್ದೀನಿ. ಉದ್ರಾಗ ಅನ್ನ ಮಾಡಿಟ್ಕೊಂಡು, ಅದಕ್ಕೆ ಉಪ್ಪು ಹಾಕಿಲ್ಲ ಅನ್ನಕ್ಕೆ, ಹಾಗೆಯೇ ಅನ್ನ ಮಾಡಿಟ್ಕೊಂಡಿದ್ದೀನಿ. ಈಗ ಗೊಜ್ಜನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅನ್ನನ ನಾವು ದೊಡ್ಡ ತಟ್ಟೆನಲ್ಲಿ ಆರಾಕ್ಬಿಡಬೇಕು. ಆವಾಗ ತಣ್ಣಗಾದ್ಮೇಲೆ ಗೊಜ್ಜನ್ನು ಸೇರಿಸ್ಕೊಂಡ್ರೆ ಹುಳಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಕ್ಲೀನಾಗಿ ಎಷ್ಟು ಬೇಕು ಅನ್ನೋದು ಅದು ಕರೆಕ್ಟ್ ಪ್ರಮಾಣದಲ್ಲಿ ಹೊಂದ್ಕೊಳ್ಳುತ್ತೆ. ಈಗ ಫಸ್ಟ್ ಕೈ ಆಡಿದಾಗ ಗೊಜ್ಜು ಈ ಥರ ಇರುತ್ತೆ. ಒಂದು 5 ರಿಂದ 10 ನಿಮಿಷ ಇದನ್ನು ಹಾಗೆ ಬಿಟ್ಬಿಡಬೇಕು. ಸ್ವಲ್ಪ ಕಲಿಸ್ಬಿಟ್ಟು ಕ್ಲೀನಾಗಿ ಕೈ ಆಡಿ, ತುಂಬ ಜಾಸ್ತಿ ಕೈ ಆಡಬಾರ್ದು. ಹೀಗೆ ಕಲಿಸ್ಬಿಟ್ಟು ತಟ್ಟೆಯಲ್ಲಿ ಆರಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಗಾಳೀಲಿ ಅದು ಸೇದ್ಕೊಳ್ಳುತ್ತೆ ಅನ್ನಕ್ಕೆ. ಅದು ಅಷ್ಟು ಗೊಜ್ಜು ಸೇದ್ಕೊಂಡ್ಮೇಲೆ ನಾವು ಈಗ ಒಗ್ಗರಣೆ ಏನು ಮುಂಚೆನೇ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗೊಜ್ಜು ಒಳಗೆ ಒಗ್ಗರಣೆ ಹಾಕ್ಬೋದಾ ಅಂತಂದರೆ ಹಾಕಬಾರ್ದು. ಯಾಕೆ ಅಂದರೆ ಕಡಲೆಬೀಜ, ಕರ್ಬೇವಿನ ಸೊಪ್ಪು ಎಲ್ಲ ಗರಿಯಾಗಿ ನಾವು ಕರ್ಕೊಂಡಿರ್ತೀವಿ. ಆ ಗೊಜ್ಜಿನ ಒಳಗೆ ಹಾಕಿದ ತಕ್ಷಣ ಅದು ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಸಪ್ರೇಟಾಗಿ ಹಾಕ್ಕೋಬೇಕು. ನೀವು ಗೊಜ್ಜು ಮಾಡ್ಕೊಳ್ಳುವಾಗಲೂ ಅಷ್ಟೇ ಗೊಜ್ಜನ್ನ ಸಪ್ರೇಟಾಗಿ ಕುದಿಸ್ಕೊಂಡು ಯಾವಾಗ ಪುಳಿಯೋಗರೆ ಮಾಡ್ತೀರೋ ಆ ಟೈಮಲ್ಲಿ ಮಾತ್ರ ಒಗ್ಗರಣೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆವಾಗ ಕ್ರಂಚಿಯಾಗಿರುತ್ತೆ. ಕಡಲೆಬೀಜ ಆಗಲಿ ಕರ್ಬೇವಿನ ಸೊಪ್ಪಾಗಲಿ ತುಂಬ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾವು ಕಲಿಸಿರೋಂಥ ಪುಳಿಯೋಗರೆ, ದೇವಸ್ಥಾನ ಶೈಲಿಯೆಲ್ಲ ಪುಳಿಯೋಗರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಉದುರಾಗಿ ಕಲರ್ಫುಲ್ಲಾಗಿ ಪರಿಮಳವಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಪುಡಿನ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಹಿಂದಿನ ವಿಡಿಯೋದಲ್ಲಿ. ಅದರ ಲಿಂಕ್ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ.
ಮನೆಯಲ್ಲೇ ಪುಳಿಯೋಗರೆ ಪೌಡರ್ ಮಾಡಿಕೊಂಡು ಗೊಜ್ಜು ಮಾಡಿಕೊಂಡು ಅನ್ನ ಕಲಿಸ್ಕೊಂಡು ಮಾಡಿರೋಂಥ ಪುಳಿಯೋಗರೆ, ದೇವಸ್ಥಾನದ ಸ್ಟೈಲಲ್ಲಿ ಮಾಡಿರೋಂಥ ಪುಳಿಯೋಗರೆ ಸಖತ್ತಾಗಿ ಬಂದಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಪ್ರಸಾದ ಕೊಟ್ಟಾಗಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ, ನಾವು ಇನ್ನೂ ಸ್ವಲ್ಪ ತಿನ್ನಬೇಕಲ್ವಾ ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.